ನಮಸ್ಕಾರ ವೀಕ್ಷಕರೇ. ಇವತ್ತು ನಾವು ಎಲ್ಲಿದ್ದೀವಪ್ಪ ಅಂತಂದ್ರೆ ಭಾರತ ದೇಶದ ಮಧ್ಯದಲ್ಲಿ ರಾಜಸ್ಥಾನ ಅಂತಾರಲ್ಲ, ಆ ಒಂದು ಕೋಟಾ ಅನ್ನುವಂಥ ಸಿಟಿಯಲ್ಲಿ ನಾವಿದ್ದೀವಿ. ಇವತ್ತಿಗೆ ಬಂದು ನಾವು ಒಂದು 2 ದಿನ ಆಯ್ತಿಲ್ಲ, ಎಲ್ಲ ಪ್ಲೇಸ್ಗಳನ್ನು ನೋಡಿದ್ದೀವಿ ನಾವು ಇವಾಗ. ಯಾಕಂದರೆ ಇದು ಭಾರತ ದೇಶದ ಮಧ್ಯದಲ್ಲಿ ಇರುವಂಥ ರಾಜ್ಯ. ಇಲ್ಲಿ ಸುಮಾರು ಎಲ್ಲ ರಾಜ್ಯದ ಜನರು ಏನು ಮಾಡ್ತಾ ಇರ್ತಾರೆ, ಇಲ್ಲಿ ಪ್ರತಿಯೊಂದು ಶಿಕ್ಷಣಕ್ಕಾಗಲಿ ಕೆಲಸಕ್ಕಾಗಲಿ ಪ್ರತಿಯೊಂದು ಕೆಲಸ ಕಾರ್ಯಗಳಿಗೆ ಮಾಡೋಕ್ಕಿಲ್ಲ. ಎಲ್ಲ 28 ರಾಜ್ಯದ ಎಲ್ಲ ಜನರು ಕೂಡ ಈ ಒಂದು ರಾಜಸ್ಥಾನದಲ್ಲಿ ಇರ್ತಾರೆ. ರಾಜಸ್ಥಾನದಲ್ಲಿ ಬೆಳೆ ಏನಪ್ಪ ಅಂತಂದ್ರೆ ಅನ್ನ ರೈಸ್ ಬೆಳೆಯುವಂಥ ಒಂದು ರಾಜ್ಯ. ಅದಲ್ಲದೆ ಇಲ್ಲಿ ಜನರು ತುಂಬ ಬಿಸಿಲು, ಭಾಳ ಬಿಸಿಲು. ನಾವು ಬಂದಿದ್ದೀವಲ್ಲ, ತುಂಬ ಬಿಸಿಲು. ನಮ್ಮ ಬಾಗಲಕೋಟೆ ಜಿಲ್ಲೆ ಇದೆಯಲ್ಲ, ಕರ್ನಾಟಕಕ್ಕಿಂತ ಜಾಸ್ತಿ ಬಿಸಿಲು ಇದೆ ಇಲ್ಲಿ. ಆದರೂ ಜನ ಇಲ್ಲಿ ಆ ಬಿಸಿಲಿಗೆ ಅಡ್ಜಸ್ಟ್ಮೆಂಟ್ ಆಗಿರ್ತಾರೆ, ನಮಗಾಗಲ್ಲ. ಆದರೂ ನಾವು ಪ್ರವಾಸಿಗರು ನೋಡೋಕೆ ಬಂದಿದ್ದೀವಿ. ಪ್ರವಾಸ ತಾಣವನ್ನು ನೋಡಿಕೊಂಡು ಹೋಗ್ತಾ ಇರೋದು. ಆಯ್ತಾ? ನನ್ನ 2 ಮಾತು ಮುಗಿಸ್ತೀನಿ. ನಮಸ್ಕಾರ.